ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ. ಈ ದಿನದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಭವನದ ಬಿಗ್ ಬ್ರೇಕಿಂಗ್ ನ್ಯೂಸ್. ಜಾಂಬವ ಯುವ ಸೇನೆ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರಾದ ಡಾ ಎಸ್ ಎಂ ರಮೇಶ್ ಚಕ್ರವರ್ತಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಪೊಲೀಸ್ ಠಾಣೆ ಮುಂಭಾಗದಲ್ಲಿರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಭವನ ಮುಂಭಾಗದಲ್ಲಿ ದಿನಾಂಕ 2/4/2024ರಂದು ಬುಧವಾರ ಜಾಂಬವ ಯುವ ಸೇನೆ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರು ಸಮಾಜ ಸೇವಕರಾದ ಡಾ ಎಸ್ ಎಂ ರಮೇಶ್ ಚಕ್ರವರ್ತಿರವರ ನೇತೃತ್ವದಲ್ಲಿ ಜಾಂಬವ ಯುವ ಸೇನೆ ಸಂಘಟನೆಯಿಂದ ಗೊಲ್ಲಹಳ್ಳಿ ಗ್ರಾಮಸ್ಥರಿಂದ ಸಾರ್ವಜನಿಕ ಹಾಗೂ ಮಾದಿಗ ಸಮುದಾಯಕ್ಕೆ ಸ್ಮಶಾನ ಜಾಗದ ಬಗ್ಗೆ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳು ದಂಡಾಧಿಕಾರಿಗಳಿಗೆ ತಮಟೆ ಚಳವಳಿ ಮೂಲಕ ಬೃಹತ್ ಪ್ರತಿಭಟನೆ ಮೆರವಣಿಗೆಯಲ್ಲಿ ಸಾಗಿ ಜಿಲ್ಲಾ ಭವನ ಮುಂಭಾಗಕ್ಕೆ ಸೇರಿ ಪ್ರತಿಭಟನೆಯನ್ನ ನಡೆಸಿದರು. ಈ ಪ್ರತಿಭಟನೆಯಲ್ಲಿ ಉದ್ದೇಶಿಸಿ ಜಾಂಬವ ಯುವ ಸೇನೆ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರು ಸಮಾಜ ಸೇವಕರಾದ ಡಾ ಎಸ್ ಎಂ ರಮೇಶ್ ಚಕ್ರವರ್ತಿಯವರು ಮಾತನಾಡಿ, ಜೈ ಭೀಮ್ ಬಂಧುಗಳೇ, ಜಾಂಬವ ಯುವ ಸೇನಾ ಸಂಘಟನಾ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಗೊಲ್ಲಹಳ್ಳಿ ಗ್ರಾಮಕ್ಕೆ ಸರಿಸುಮಾರು 500 ಕುಟುಂಬಗಳಿಗಿಂತ ಹೆಚ್ಚಾಗಿ ಮಾದಿಗ ಸಮಾಜದವರು ವಾಸವಿದ್ದು, ಈ ಒಂದು ಗೊಲ್ಲಹಳ್ಳಿ ಗ್ರಾಮಕ್ಕೆ ಜಾಂಬವ ಯುವ ಸೇನೆ ಸಂಘಟನೆ ಗ್ರಾಮ ಶಾಖೆ ಮಾಡಿದ ದಿನದಿಂದ ಸುಮಾರು 1 ವರ್ಷದ ಹೋರಾಟದ ಪ್ರತಿಫಲ ಗೊಲ್ಲಹಳ್ಳಿ ಗ್ರಾಮ ಸರ್ವೆ ನಂಬರ್ 63ರಲ್ಲಿ 1 ಎಕರೆ 4 ಗುಂಟೆ ಜಾಗವಿದ್ದು, ಅದರಲ್ಲಿ 30 ಗುಂಟೆ ಜಾಗವನ್ನ ಸಾರ್ವಜನಿಕ ಮಸನಕ್ಕಾಗಿ ಮೀಸಲಿಡಲಾಗಿದೆ. ಕೆಲ ಕಿಡಿಗೇಡಿಗಳು 14 ಗುಂಟೆ ಜಮೀನನ್ನ ಒತ್ತುವರಿ ಮಾಡಿಕೊಂಡು ಮತ್ತೆ ಈ 30 ಗುಂಟೆ ಮಸಣ ಜಾಗ ಏನಿದೆ ಈ ಜಾಗವನ್ನ ಒತ್ತುವರಿ ಮಾಡುವುದಾಗಿ ಕೋರ್ಟ್ ಕಚೇರಿ ಮೂಲಕ ನೋಟಿಸ್ ತರ್ತೇವೆ ಎಂದು ಸಾರ್ವಜನಿಕರಿಗೆ ಮತ್ತು ಮಾದಿಗ ಸಮುದಾಯದವರಿಗೆ ಮಾನಸಿಕ ಹಿಂಸೆ ಕೊಡುತ್ತಿದ್ದ ಹಿನ್ನೆಲೆಯಲ್ಲಿ ಜಾಂಬವ ಯುವ ಸೇನಾ ಸಂಘಟನೆ ವತಿಯಿಂದ ಉಗ್ರವಾದ ಪ್ರತಿಭಟನೆ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟ ಕ್ಷಣದಲ್ಲಿ ಪಹಣಿ ಮತ್ತು ಎಸಿ ಪರಿಶೀಲನೆ ಮಾಡಿ ತಕ್ಷಣವೇ ತಾಲೂಕು ಪಂಚಾಯಿತಿಯವರನ್ನ ಸಂಪರ್ಕಿಸಿ ಸೂಕ್ತ ಕಾಂಪೌಂಡ್ ಹಾಕಿಸಿಕೊಡುವಂತೆ ಮಾರ್ಗದರ್ಶನ ಕೊಟ್ಟಂತಹ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಜಾಂಬವ ಯುವ ಸೇನಾ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು. ಇದು ಇಂದು ನಮಗೆ ಸಿಕ್ಕಂತಹ ಜಯ. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲಾಗಿದ್ರೂ ನನ್ನ ಸಮುದಾಯದವರಿಗೆ ಇದು ಅಂತ ಹೇಳಿ ತಿಳಿಸಿದ್ದಾರೆ. ತದನಂತರ ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಬಸವರಾಜರವರು ಆಗಮಿಸಿ ಮನವಿ ಪತ್ರವನ್ನು ಸ್ವೀಕರಿಸಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಗೌರವಾಧ್ಯಕ್ಷ ಸಿ ನಾರಾಯಣಸ್ವಾಮಿ ಮತ್ತು ಜಾಂಬವ ಯುವ ಸೇನೆಯ ಜಿಲ್ಲಾ ತಾಲೂಕು ಪದಾಧಿಕಾರಿಗಳು ಸದಸ್ಯರು ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.
ನ್ಯೂಸ್ ಕರ್ನಾಟಕ 1 ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.